ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲ್ಪಟ್ಲಕಾಯಿ ಬೋಂಡ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇವನ್ನ ತೊಳೆದಿಟ್ಕೊಂಡಿದ್ದೀನಿ, ಕಟ್ ಮಾಡ್ತೀನಿ. ನಾನು ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ಇಷ್ಟಿಷ್ಟೇ ಪೀಸ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ದಪ್ಪ ಆದರೆ ಸರಿ ಬೇಯಲ್ಲ, ಸ್ವಲ್ಪ ತೆಳ್ಳಗೆ ಕಟ್ ಮಾಡಬೇಕು. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತೀನಿ. ಸೋಡಾ ಪುಡಿ, ಇವು ಮೂರೇ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅವೆಲ್ಲ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಿಟ್ಟೆಲ್ಲ. ನೋಡಿ, ಈ ಥರ ಆಗಬೇಕು ಅದು ಹಿಟ್ಟು. ಇದು ಆಗಲೇ ಆಯಿಲ್ ಕಾದಿದೆ. ಇದು ಸಾಯಂಕಾಲ ಟೈಮಿಗೆ ಚೆನ್ನಾಗಿರುತ್ತೆ, ಟೀ ಟೈಮಿಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹುಡುಗರಿಗೆಲ್ಲ, ಹುಡುಗರಿಗೆ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಈ ಥರ ಪಡವಲಕಾಯಿ ಇದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನಮ್ಮ ಕಡೆಗೆ ಕಲ್ಪಟ್ಲಕಾಯಿ ಅಂತೀವಿ, ನಿಮ್ಮ ಕಡೆಗೆ ಪಡವಲಕಾಯಿ ಅನ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆಗೆಲ್ಲ ಇದಕ್ಕೆ ಕಲ್ಪಟ್ಲಕಾಯಿ ಅಂತಾರೆ. ಜಲ್ದಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಒಂದು 5 ನಿಮಿಷದಲ್ಲಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಅವನ್ನ ಕಟ್ ಮಾಡಿ ಇಟ್ಕೊಂಡಿದ್ರೆ, ಹಿಟ್ಟು ಅವೆಲ್ಲ ಕಲಸಿ ಇಟ್ಕೊಂಡಿದ್ರೆ ಬಂದ್ಕೊಂಡು ಮಾಡಿಕೊಟ್ಬಿಡ್ಬೋದು. ಸ್ವಲ್ಪ ರೋಸ್ಟ್ ಆಗೋ ಮಟ್ಟ ಕರಿಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ಈ ಥರ ಆದರೆ ಚೆನ್ನಾಗಿರುತ್ತೆ. ಆಯಿತು ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನು ಅಷ್ಟು ವಿಡಿಯೋ ಇದು ಫೋಟೋ ಅದು ಕೂತ್ಕೊಳ್ಳ ಮಾಡ್ತೀನಿ.